ಸರ್ ಹೇಳಿ ಸರ್, ನಿಮ್ಮ ವೈಫು ಕಾಣೆಯಾಗಿ ಅಲ್ಲಿ 5 ತಿಂಗಳಾಗಿತ್ತು, ಏನೂ ಗೊತ್ತಾಗಿರಲಿಲ್ಲ. ಹಾಂ ಸರ್. ಪೊಲೀಸರು ಪತ್ತೆ ಮಾಡಿದ್ದಾರೆ. ಪೊಲೀಸರ ಬಗ್ಗೆ ಏನು ಹೇಳ್ತಾರೆ? ಅವರು ಕಷ್ಟಪಟ್ಟು ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಅವ್ರ ಕಾರ್ಯನಿರತವಾಗಿ ಹುಡುಕಿ ಕೊಟ್ಟಿದ್ದಾರೆ. ನಮ್ಗೆ ಅನುಮಾನ ಇದ್ದರೂ ಕಂಡುಹಿಡಿಯೋಕ್ಕಾಗಲಿಲ್ಲ ನಮ್ಮ ಕಡೆ. ಅವರೇನೋ ಶವ ಅನ್ನೋದು ಗೊತ್ತಾಗಿರಲಿಲ್ಲ. ಗೊತ್ತಾಗಲಿಲ್ಲ ಸರ್, ಸುಟ್ಟಾಕಿರೋದ್ರಿಂದ ಗೊತ್ತಾಗಲಿಲ್ಲ. ಪೊಲೀಸರೆಲ್ಲ ಫುಲ್ ಎಫರ್ಟ್ ಹಾಕಿದ್ದಾರೆ. ಹ್ಞೂ ಸರ್. ಏನು ಹೇಳ್ತೀರಾ ಪೊಲೀಸರಿಗೆ? ಧನ್ಯವಾದ ಹೇಳ್ತೀವಿ ಸರ್. ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಕೇಸ್ಗೆ? ಹಾಂ ಸರ್. ಮನೆ ಏನಾಗಿತ್ತು ಎಲ್ಲ ವಿಚಾರನೂ ಹೇಳಿದೆ ಸರ್. ವಿಚಾರ ಎಲ್ಲ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಏನಂತ ಅನ್ನಿಸ್ತು ಸರ್? ಈ ಥರ ಸಿಚುವೇಶನ್, ಈ ಥರ ಸಂದರ್ಭ ನಿಮ್ಮ ಜೀವನದಲ್ಲಿ ಬಂತು ಅಂತೇಳಿ ಸರ್, ಯಾರಿದ್ರೂ ಬರಬಾರ್ದು. ಈ ಥರ ಮುಂದೆ ಅಪರಾಧಿ ಶಿಕ್ಷೆ ಆಗಬೇಕು. ಮುಂದೆ ಯಾವುದೇ ಇದು ಹೆಣ್ಮಕ್ಳಿಗೆ ಇದರ ತೊಂದರೆ ಆಗದಂಗೆ ಅಪರಾಧಿ ಶಿಕ್ಷೆ ಆಗಲೇಬೇಕು ಸರ್. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಗಿದೆ? ಅಲ್ಲಿ 10 ವರ್ಷ ಸರ್. ಹ್ಞೂ, ಈಗ ತುಂಬ 10 ವರ್ಷ ನಡೀತಾ ಇತ್ತು. ನೀವೇನು ಕೆಲಸ ಮಾಡೋದು? ನಾವು ವ್ಯವಸಾಯ ಸರ್. ಯಾವ ಊರಲ್ಲಿ ನೀವು ತೊಗೊಂಡಿರೋದು? ನಿಮ್ಮ ವೈಫ್ ಯಾವ ಊರು? ಇಲ್ಲೂ ಪಕ್ಕ ವರ್ಗೆರಳ್ಳಿ. ಯಾವುದು? ವರ್ಗೆರಳ್ಳಿ ಇಲ್ಲೇ ಕೆಳವರ್ಗೆರಳ್ಳಿ. ಏನು ಮನೇಲೇ ಇರೋರಾ? ಏನು ಕೆಲಸ ಮಾಡೋರು ನಿಮ್ಮ? ಅದು ಸರ್, ದನ ಕರ ಎಮ್ಮೆ ಕಾಯ್ಕೋದು, ಊಟ ಅಡುಗೆ ಮಾಡೋದು, ಮಕ್ಕಳು ಮರಿ ನೋಡ್ಕೊಂಡು ಇಲ್ಲು ಸರ್. ಅವ್ನು ಯಾವ ಇದರಲ್ಲಿ ಇದು ಮಾಡ್ಕೊಂಡು ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಅದು ಅವ್ರವ್ರು ಇದು ಹೆಂಗೆ ಅಂತ ನಮಗೂ ಸರಿಯಾಗಿ ಗೊತ್ತಾಗಲಿಲ್ಲ, ಏನು ಎತ್ತ ಅಂತ. ಫೋನಲ್ಲಿ ಇದು ಮಾಡ್ಕೊಂಡು ಆ ಥರ ಅವ್ನು ಯಾವ ಇದರಲ್ಲಿ ಇದು ಮಾಡ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ನಮಗೂ ಗೊತ್ತಾಗ್ತಿಲ್ಲ ಸರ್. ಚೆನ್ನಾಗೇ ಇದ್ರು ನಮ್ಮ ಕೊಟ್ಟೆ ಎಲ್ಲ. ಇಲ್ಲಿ ಯಾರು ಬಂದಿಲ್ಲ ಸರ್, ಮಂತಕ್ಕೆ ಯಾರು ಬಂದಿಲ್ಲ. ಅವತ್ತು ಬಂದೇ ಇಲ್ಲ? ಇಲ್ಲ ಸರ್. ಏನೋ 2 ವರ್ಷದಿಂದ ನಡೀತಾ ಇತ್ತು ಅಂತ ನಿಮ್ಗೆ ಗೊತ್ತೇ ಇರಲಿಲ್ವಾ? ಇಲ್ಲ ಸರ್, ಆಮೇಲೆ ಗೊತ್ತಾಯ್ತು ಸರ್. ಅವ್ರ ಮನೆ ಕಡೆಯಿಂದ. ಯಾವಾಗ ಗೊತ್ತಾಯ್ತು? ಅಲ್ಲಿ ಒಂದು 6 ವರ್ಷ ಆಯ್ತು ಸರ್. ಅವೆಲ್ಲ ಗೊತ್ತಾಯ್ತು, ಹೇಳಿದ್ರು ಎಲ್ಲಾನು. ನಾವು ಹೇಳಿದ್ವಿ, ಇವ್ರಿಗೂ ಹೇಳಿದ್ವಿ. ಇವೆಲ್ಲ ಅಲ್ಲ ನಮ್ಮ ಮನೆಯವರ ಬಂದು ಹೇಳಿದ್ರೆ ಈ ಥರ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ತಾಯಿತ್ತು ಸರ್. ಜನ ಮಾತಾಡೋರು, ಅದಕ್ಕಾಗಿ ಗೊತ್ತಾಯ್ತು ಸರ್ ನಮಗೆ. ನಾವು ಬೆಳಗ್ಗೆ ಹೋದ್ರಿ, ಸಾಯಂಕಾಲ ಬರೋದು. ಎಮ್ಮೆ ದನ ಹೊಡ್ಕೊಂಡು ಹೋದ್ರೆ ಎಲ್ಲೋ ಅಪರೂಪ ಕೆಲಸ ಇದ್ದಿದ್ರೆ ಹೊಡ್ಕೊಂಡು ಹೋದ್ರೆ ಅಷ್ಟೇ. ಕೆಲಸ ಇದ್ರೆ ನಾನೇ ಹೊಡ್ಕೊಂಡು ಹೋಗ್ತಿದ್ದು. ವ್ಯಾಪಾರ ಮಾಡೋಕೆ ಹೋದ್ರಿ ಎಲ್ಲ ಗೊತ್ತಾಯ್ತಲ್ಲ. ಅವಾಗ ನಿಮ್ಮ ಹೆಂಡತಿಗೆ ಏನು ಬುದ್ಧಿವಾದ ಹೇಳಿಲ್ವ ನೀವು? ಹೇಳ್ದೆ ಸರ್, ನಾನೇ ಎಲ್ಲ ಹೇಳಿದೆ. ಇವೆಲ್ಲ ಅಲ್ಲ, ನಮ್ಮ ಇದ್ರಲ್ಲಿ ಯಾರು ಈ ಥರ ಬಾಳಿಲ್ಲ, ಮಠ ಬಾಳ್ಕೊಂಡು ಹೋಗು ಅಂತ ಹೇಳಿದೆ ಸರ್. ಅವ್ಳು ಕೇಳಲಿಲ್ಲ. ಕಾಣೆ ಆಗಿದೆ ಅವತ್ತು ಅಂತೇಳಿ ಸರ್? ಅದೇ ಸರ್, ಅಲ್ಲ 3 ತಿಂಗಳ ಮೇಲೆ ಆಯ್ತು. 3 ಅದೆಷ್ಟು ಡೇಟ್ ಮಾಡ್ತಾವೆ ಸರ್. ಅವತ್ತು ಹೋದ್ರು ಸರ್, ಹೇಳಿ ಇಷ್ಟೊತ್ತಲ್ಲೇ ಹೋಗಿದ್ದು. ನಮ್ಮ ತಾಯಿಯರಿಗೆ ಹುಷಾರಿಲ್ಲ, ನೋಡ್ಕೊಂಬರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಸರ್. ಯಾವ ಊರಿಗೆ ಹೋಗ್ತೀನಿ ಅಂದಿದ್ರು? ಅದು ಆಸ್ಪತ್ರೆಗೆ ಅಮ್ಮನ ಹುಷಾರಿಲ್ಲ, ಇಲ್ಲಿ ಹೊರಗಡೆಯಿಂದ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ದು. ಹೋಗಿದ್ದು ಅಷ್ಟೇ ಸರ್ ನಮ್ಗೆ ಗೊತ್ತು. ಅದು ಬತ್ತಾಳೆ ನಾಳೆಗೆ ಬರ್ತಾಳೆ, ಇವತ್ತು ಬರ್ತಾರೆ. ತಾಯಿ ಮನೆಗೆ ಹೋಗಿರಲ್ಲ, ಬರ್ತಂತ ಅಲ್ಲಾಗಿ ವಿಚಾರಿಸ್ತು. ಫೋನ್ ಮಾಡಿ ವಿಚಾರಿಸಿದ್ವಿ, ಇಲ್ಲ ಇಲ್ಲಿ ಬಂದಿಲ್ಲ. ಯಾವಾಗ ವಿಚಾರಿಸಿದೆ ನೀವು? ಅವ್ರು ಹೋಗಿದ್ದು 2 ದಿವಸ ಆಯ್ತು ಸರ್. ಅಲ್ಲಿವರೆಗೂ ನೀವು ಯೋಚನೆ ಮಾಡಿರಲಿಲ್ಲ ಊರಿಗೆ ಹೋಗಿ? 2 ದಿವಸ ಅಂದ್ರೆ ಊರಿಗೆ ಹೋಯ್ತು. 2 ದಿವಸ ಅವತ್ತಿನ ಹಿಂದೆ ಮುಂದೆ 2 ದಿವಸ ಬರ್ಲಿವಲ್ಲ ಅಂತ ಅವ್ರ ತಾಯಿರ ಮೇಲೆ ಇರ್ಬೋದೇನೋ ಅಂತ ನಾವು ಸುಮ್ಮನೆ ಅದು ವಿಚಾರ ಕೇಳಿದ್ವಿ. ಅಲ್ಲಿ ಬಂದಿಲ್ಲ ಅಂತ ತಾಯಿ ಅವ್ರು ಕೇಳಿದ್ವಿ. ಫೋನ್ ಮಾಡಿ, ಇಲ್ಲ ನಮಗೇನಾಗಿಲ್ಲ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಅಲ್ಲಿ ಬಂದಿಲ್ಲ ಇಲ್ಲಿ ಅಂತ. ಎಲ್ಲ ಕಡೆ ಹುಡ್ಕಾಡಿದ್ರು ಆ ಟೈಮಲ್ಲಿ? ಅವೆಲ್ಲ ಸರ್ ಆಮೇಲೆ ಇದು ಮಾಡಿದ್ರು ಸರ್, ಎಲ್ಲ ಹುಡುಗಿಸ್ತು. ಆಗದಿದ್ದಕ್ಕೆ ಇಲ್ಲಿ ಕಂಪ್ಲೇಂಟ್ ಮಾಡಿದೆ ಸರ್. ಆಮೇಲೆ ಏನಾದರೂ ಆಗಿರ್ಬೋದು, ಈ ಥರ ಗಲಾಟೆ ಆಗಿರ್ಬೋದು ಅಥವಾ ಆ ಥರ ಏನಾದ್ರು ಡೌಟ್ ಇತ್ತು? ಇಲ್ಲ ಸರ್, ಆ ಥರ ಯಾವುದು ಬಂದಿರಲಿಲ್ಲ ಸರ್. ಆತ ಇಲ್ಲೇ ಊರಲ್ಲೇ ಓಡಾಡ್ಕೊಂಡಿದ್ದೆ ಸರ್. ಅನುಮಾನ ಬರಲಿಲ್ಲ ಅವ್ರ ಮೇಲೆ, ಅನುಮಾನ ಬರಲಿಲ್ಲ ಸರ್ ಅವ್ರ ಮೇಲೆ. ಆಮೇಲೆ ಇವ್ರಿದ್ಮೇಲೆ ಕಂಡಿಡಿದ್ಮೇಲೆ ಗೊತ್ತಾಗಿತ್ತು ಸರ್. ಅಲ್ಲ, ಈ ಥರ ಕಾಣೆ ಆದ್ಮೇಲೆ ಅವ್ರನ್ನ ನಿಮ್ಮ ಮನೆಗೆ ಬರೋದು ಅಥವಾ ಅವ್ರ ಇಲ್ಲ ಆ ಥರ ಟಚ್ ಇಲ್ಲ ಸರ್. ಅದು ಏನು ಮಾತಾಡೇ ಇಲ್ಲ ಅದ್ರ ಬಗ್ಗೆ. ಯಾವುದೋ ಅನುಮಾನ ಬರಲಿಲ್ಲ ಸರ್. ಅವಾಗ ಮೇಲೆ ಗೊತ್ತಾಗಿದ್ದು. ಮನೇಲಿ ಎಲ್ಲಾದ್ರೂ ಒಂದು ಕಡೆ ನನ್ನ ಹೆಂಡತಿಗೆ ಯಾರಾದರೂ ಮಾಡಿರ್ಬೋದು ಇವರು ಅಂತೇಳಿ ಏನಾದ್ರು ಅನುಮಾನನೂ ಬರಲಿಲ್ಲ ನಿಮಗೆ? ಇಲ್ಲ ಸರ್, ಆ ಥರ ಬರಲಿಲ್ಲ, ಆ ಥರ ಕಾಣಲಿಲ್ಲ ನಮ್ಗೆ, ಯಾವುದು ಗೊತ್ತಾಗಲಿಲ್ಲ. ಆತ ಊರಲ್ಲೆಲ್ಲ ಓಡಾಡ್ಕೊಂಡಿದ್ದ? ಊರಲ್ಲಿದ್ದ ಸರ್. ಕೊನೆಗೂ ವಿಚಾರ ಗೊತ್ತಾಗಿದೆ ಅವಾಗ ಇದೆಲ್ಲ ಹಿಂಗಾಗಿದೆ ಅಂತ ನಿಮಗೆ? ಈಗ ಸರ್, ಈಗ ಒಂದು ವಾರದಲ್ಲಿ ಕರ್ಸಿದ್ರಲ್ಲ ನಮ್ಮನ್ನು, ಅವಾಗ ಗೊತ್ತಾಯ್ತು ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? 2. 2 ಹೆಣ್ಣ? 2 ಹೆಣ್ಮಕ್ಳು. ಏನು ವಯಸ್ಸು ಅವ್ರದ್ದು? ಒಬ್ಬರಿಗೆ 7 ವರ್ಷ, ಒಬ್ಬಳಿಗೆ 8 ತುಂಬಿ 10 ಇದೆ ಸರ್. ಈಗ ನೀವೇ ಎಲ್ಲ? ಹ್ಞೂ ಸರ್, ನಾನೇನು ಏನು ಸರ್ ಈ ಥರ ಆಗಿದೆ? ಅವ್ರಿಗೂ 2 ಮಕ್ಳು ಇದ್ದಾರೆ. ಅವ್ರು ಹೆಣ್ಮಕ್ಳು ಗೊತ್ತಾಗ ಸರ್, ಬಂಗ ಅಂತ ಸಾಕೋದು ಹೆಂಗೆ ಅಂತ. ಅವ್ರು ಹೆಣ್ಮಕ್ಳು ಇಲ್ವಲ್ಲ, ಅವ್ರಿಗೆ ಹೆಣ್ಮಕ್ಳು. ಹೆಂಡತಿ ಬಗ್ಗೆ ಏನು ಹೇಳ್ತಾರೆ? ಏನು ಹೇಳೋದು ಸರ್, ಬಾಳ್ಕೊಂಡು ಹೋಗಿದ್ದಿತ್ತು. ಇಷ್ಟೋ ಹೇಳ್ದೆ, ಬುದ್ಧಿ ಹೇಳ್ದೆ, ಕೇಳಲಿಲ್ಲ. ಅವರೇ ಸಾವು ನೋಡ್ಕೊಂಡು ಹೋದ್ರೆ? ಅವರೇ ಬಯಸ್ಕೊಂಡು ಹೋದ ವಯಸ್ಸಿಗೆ ಆವತ್ತಿ ಅಂತ ಯಾರಿಗೂ ಗೊತ್ತು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವೇಗೌಡ ಸರ್. ಬಸವೇಗೌಡ. ಹ್ಞೂ. ಅಮ್ಮ ಬನ್ನಿ.